ಹಲೋ, ನಾನು ಡಾಕ್ಟರ್ ವಿಜಯ್ ಕುಮಾರ್ ಅಂತ ಫಿಸಿಯೋಥೆರಪಿಸ್ಟ್. ಇಲ್ಲಿ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡಿಬೇಕಾಗಿರೋದ್ರಿಂದ ನಾನು ಇಲ್ಲಿ ಇದ್ದೀನಿ. ಸೊ ಇವಾಗ ಪ್ಲೇಯರ್ಸ್ ಆಟ ಆಡೋ ಸಂದರ್ಭದಲ್ಲಿ ಇಂಜುರೀಸ್ ಆಗೋದ್ರಿಂದ ಅವರಿಗೆ ನಮ್ದು ಏನ್ ರೋಲ್ ಅಂದ್ರೆ ಅವ್ರಿಗೆ ಇನ್ಸ್ಟೆಂಟ್ ಪೇನ್ ರಿಲೀವ್ ಮಾಡಬೇಕು. ಸೊ ದಟ್ ಅವ್ರು ಆಟ ಆಡೋದು ಮುಂದೆ ಕಂಟಿನ್ಯೂ ಮಾಡೋ ತರ. ಅವ್ರಿಗೆ ಸ್ಪೋರ್ಟ್ಸ್ ಇಂಜುರೀಸ್ ಆಗ್ಲಿ ಅಥವಾ ಮಂಡಿ ನೋವು ಅಥವಾ ಕಾಲು ಏನಾದ್ರು ಟ್ವಿಸ್ಟ್ ಆಗಿರ್ತದ್ರ ಇನ್ಸ್ಟೆಂಟ್ ಅವರಿಗೆ ಸ್ಟೆಬಿಲೈಸ್ ಮಾಡಿ ಪೇನ್ ರಿಲೀವ್ ಮಾಡಿದ್ರೆ ಅವ್ರ ಆಟವನ್ನ ಕಂಟಿನ್ಯೂ ಮಾಡಬಹುದು ಅಂತ ನಮ್ದು. ಸೊ ಇವಾಗ ಪೇರೆಂಟ್ಸ್ ತುಂಬಾ ಜನ ಮಕ್ಕಳಿಗೆ ಇಂಜುರೀಸ್ ಆಗುತ್ತೆ ಆಟ ಆಡ್ಬೇಕಾದ್ರೆ ಅಂತ ಟೂರ್ನಮೆಂಟ್ ಕಳ್ಸಕ್ಕಾಗ್ಲಿ ಪ್ರಾಕ್ಟೀಸ್ ಕಳ್ಸಕ್ಕಾಗ್ಲಿ ಅವಾಯ್ಡ್ ಮಾಡ್ತಾರೆ. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಫಿಸಿಯೋಥೆರಪಿ ಅವರು ಎಲ್ಲಾ ಕಡೆ ಇರ್ತಾರೆ. ಸ್ಪೋರ್ಟ್ಸ್ ಟೂರ್ನಮೆಂಟ್ ಆಗ್ಲಿ, ಟ್ರೈನಿಂಗ್ ಅಕಾಡೆಮಿ ಸೆಕ್ಷನ್ ಆಗ್ಲಿ, ಬ್ಯಾಡ್ಮಿಂಟನ್ ಸ್ಕೂಲ್ಸ್ ಅಲ್ಲಿ ಆಗ್ಲಿ, ಎಲ್ಲಾ ಕಡೆ ಫಿಸಿಯೋಥೆರಪಿಸ್ಟ್ ಆನ್ ಡ್ಯೂಟಿ ಇರೋದ್ರಿಂದ ಅದರಿಂದ ಏನು ತೊಂದರೆ ಆಗ್ತಾ ಇಲ್ಲ. ಮತ್ತೆ ನಾವು ಮಕ್ಕಳಿಗೆ ಮತ್ತೆ ಕಲಿಯೋರಿಗೆ ಮುಂಚೆನೆ ಹೇಳ್ಕೊಡ್ತೀವಿ ಇಂಜುರೀಸ್ ಯಾವ ತರ ಅವಾಯ್ಡ್ ಮಾಡಬೇಕು, ಮತ್ತೆ ಪೇನ್ ಮ್ಯಾನೇಜ್ಮೆಂಟ್ ಯಾವ ತರ, ಏನ್ ಮಾಡಿದ್ರೆ ಡೂಸ್ ಅಂಡ್ ಡೋಂಟ್ಸ್, ಏನ್ ಮಾಡಿದ್ರೆ ಇಂಜುರೀಸ್ ಆಗಲ್ಲ, ಅದೆಲ್ಲ ಸೇಫ್ಟಿ ಮೆಜರ್ಸ್ ಹೇಳ್ಕೊಟ್ಟು ನಾವು ಟ್ರೈನಿಂಗ್ ಕೊಡ್ತಾ ಇದೀವಿ ಎಲ್ಲಾ ಕಡೆ. ಆನ್ಲೈನ್ ಪ್ಲಾಟ್ಫಾರ್ಮ್ಸ್, ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಬಂದಿರೋದ್ರಿಂದ ಮಕ್ಕಳು ತುಂಬಾ ಫೋನ್ ಯೂಸ್ ಮಾಡೋದು ತುಂಬಾ ಜಾಸ್ತಿ ಮಾಡಿದ್ದಾರೆ. ಅದು ಮಾರ್ನಿಂಗ್ ಟು ಈವ್ನಿಂಗ್ ಸ್ಕ್ರೀನ್ ಟೈಮ್ ಇಂದ ಅವ್ರಿಗೆ ಕಣ್ಣಿಗೆ ಎಫೆಕ್ಟ್ ಆಗಲಿ ಅಥವಾ ಅವ್ರ ಮಾನಸಿಕ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ಲಿ, ಇದು ತುಂಬಾ ಜಾಸ್ತಿ ಆಗ್ತಾ ಇದೆ. ಅದಕ್ಕಿಂತ ಒಳ್ಳೇದು ಏನಪ್ಪಾ ಅಂತಂದ್ರೆ ಈ ತರ ಫಿಸಿಕಲ್ ಆಕ್ಟಿವಿಟಿ ಇರೋದ್ರಿಂದ ಬ್ಯಾಡ್ಮಿಂಟನ್ ಕೋಚಿಂಗ್ ಆಗ್ಲಿ ಅಥವಾ ಯಾವುದೇ ಸ್ಪೋರ್ಟ್ಸ್ ಕೋಚಿಂಗ್ ಅಲ್ಲಿ ಮಕ್ಕಳಿಗೆ ಪುಷ್ ಮಾಡೋದೇ ಬೆಟರ್ ಅನ್ಕೊಂತೀನಿ. ಅವ್ರ ಓವರ್ ಆಲ್ ಹೆಲ್ತ್ಗೋಸ್ಕರ ಇದು ಒಳ್ಳೇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.